ಈಗ ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ. ಗಾಡಿ ನಂಬರ್ 2232 ಪ್ಲಾಟ್ಫಾರಮ್ 1 ಬರುತ್ತೆ ಅಂತ. ಸೊ ಬರೋದು 5 ಮಿನಿಟ್ಸ್ ಮುಂಚೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಕೇಳಿಸ್ತಾ ಇರುತ್ತಲ್ಲ ನಿಮಗೆ? ಓಕೆ, ಇನ್ನೇನು 5 ಮಿನಿಟ್ಸಲ್ಲಿ ಬರುತ್ತೆ. ಒಂದೇ ಮಾತ್ರ ಜಸ್ಟ್ ವೇಟಿಂಗ್ ಫಾರ್ ದಟ್. 7 ಟೈಮ್ ಶಾರ್ಪು ಆನ್ ಟೈಮ್ ಡಿಪಾರ್ಚರ್ ಮಾಡಿದೆ ನೋಡಿ ಕರೆಕ್ಟಾಗಿ. 3-7 ಡಿಪಾರ್ಚರ್. ಪ್ರತಿಯೊಂದು ಸೀಟಲ್ಲೂ ಈ ಥರ ಬದಲಾವಣೆ ನ್ಯೂಸ್ ಇಟ್ಟಿದ್ದಾರೆ. ಸೊ ನಿಮಗೆ ನ್ಯೂಸ್ ಓದ್ಕೊಂಡು ಆರಾಮಾಗಿ ಜರ್ನಿ ಮಾಡ್ಬೋದು. ವ್ಯೂ ಎಲ್ಲ ನೋಡಿ ಸೂಪರಾಗಿದೆ. ಸೈಡ್ ವ್ಯೂ, ಸೀಟ್ ಎಲ್ಲ ಸೂಪರಾಗಿದೆ. ಕಾಲೆಲ್ಲ ನಿಟ್ಕೊಳ್ಳೋಕ್ಕೆ ಇಲ್ಲಿ ಫುಟ್ ರೆಸ್ಟ್ ಮಾಡಿದ್ದಾರೆ. ಕಂಫರ್ಟ್ ಆಗಿರುತ್ತೆ. ನೀರು ವಾಟರ್ ಬಾಟಲ್ ಇಡೋದಕ್ಕೆಲ್ಲ 3 ಡಿಸ್ಪೆನ್ಸರ್ ಹೋಲ್ಡರ್ ಅಲ್ಲಿ ಇಟ್ಟಿದ್ದಾರೆ. ವಾಟರ್ ಬಾಟಲ್ ಪ್ರತಿ ಒಂದು ಸೀಟ್ ಬ್ಯಾಕ್ ಸೈಡು ಈ ಥರ ಫುಡ್ಡು ತಿನ್ನೋದಕ್ಕೆ ಒಂದು ಹೋಲ್ಡರ್ ಇಟ್ಟಿರ್ತಾರೆ. ಸಪೋರ್ಟ್ಗೆ ಫುಡ್ ಮಾಡ್ಬೋದು, ಲ್ಯಾಪ್ಟಾಪ್ ಕೆಲಸನೂ ಮಾಡ್ಬೋದು. ಪ್ರತಿಯೊಬ್ಬರು ಪ್ಯಾಸೆಂಜರ್ಸ್ಗೂ ವಾಟರ್ ಬಾಟಲ್ ಫೆಸಿಲಿಟೀಸ್ ಕೊಡ್ತಾರೆ. ಫ್ರೀ ಫಸ್ಟ್ ಇದು ವಾಟರ್ ಬಾಟಲ್. ಒಂದೇ ಮಾತ್ರ ಟ್ರೈನ್ ಜರ್ನಿ ಅದ್ಭುತ ವಿಸ್ಮಯ. ಅದು ಫೀಲಿಂಗ್ಸೇ ಒಂದು ಸಪ್ರೇಟು. ನಮ್ಮ ಸೀಟ್ ನಂಬರ್ ಇಲ್ಲೇ ಫಸ್ಟು ನಂಬರ್ 1, ನಂಬರ್ 2 ಇದೆ. ನಂಬರ್ 1 ವಿಂಡೋ ಸೈಡ್ ನಂದು, 2 ಬಂದುಬಿಟ್ಟು ಅವರು ಇವ್ರದ್ದು ಟಿಕೆಟ್ ಕಲೆಕ್ಟರ್. ಸ್ವಲ್ಪ ಎಲ್ಲಕ್ಕೂ ಸಿಕ್ಕಿದೆ ಅವ್ರದ್ದು. ನಮ್ಮ ಪಕ್ಕ ಬಂದು ಕೂತ್ಕೋತಾರೆ ಮೋಸ್ಟ್ಲಿ. ಆಮೇಲೆ ಅವ್ರಿಗೆ ಔಟ್ ಸೈಡ್ ವ್ಯೂ ಸೂಪರಾಗಿದೆ, ಅಲ್ಟಿಮೇಟ್ ಆಗಿದೆ ನೋಡೋಕ್ಕೆ. ಎಲ್ಲ ಇದೇ ಥರ ಇರುತ್ತೆ ವಿಂಡೋಸ್ ಫುಲ್ಲು. ಡೋರ್ ಇದು ಡಸ್ಟ್ಬಿನ್ ಇದೆ. ಇಲ್ಲಿ ಸ್ನ್ಯಾಕ್ಸ್ ತಿಂದೆ. ಸೊ ಇಲ್ಲಿ ಎಲ್ಲ ಡೋರ್ ಪಕ್ಕ ಒಂದು ಡಸ್ಟ್ಬಿನ್ ಇರುತ್ತೆ. ಸೊ ಡಸ್ಟ್ಬಿನ್ ಥ್ರೋ ಮಾಡ್ಕೊಂಡು ಡಿಸ್ಪೋಸ್ ಮಾಡ್ಬೋದು. ಒಂದೇ ಭಾರತ್ ಮಿಷಿನ್, ಒಂದೇ ಭಾರತ್ ಟ್ರೈನಿಂದ ಇಲ್ಲಿ ಸ್ನ್ಯಾಕ್ಸ್ ಫ್ರೀ ಸಿಗುತ್ತೆ. ಫ್ರೀ ಅಲ್ವಾ ಗೋವಿಂದ್? ಸ್ನ್ಯಾಕ್ಸು ಫ್ರೀ ಅಲ್ವಾ? ಸ್ನ್ಯಾಕ್ಸು ಫ್ರೀನ ಚಾರ್ಜ್ ಆಯಿತು? ಫ್ರೀ ಅನಿಸುತ್ತೆ. ಫ್ರೀ ಯಾಕೆ? ಫ್ರೀ ರೇಖ ಅಂದರೆ ಇದು ಫ್ರೀ ಅಂತ ಅವ್ರಿಗೆ ಇದು ಕನ್ನಡ ಗೊತ್ತಿಲ್ಲ, ಅದಕ್ಕೆ ಅವ್ರು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ. ಸೊ ಇದು ಫ್ರೀ ಇದೆ ಆ್ಯಕ್ಚುಲಿ ಸ್ನ್ಯಾಕ್ಸು. ಇದು ಇದೆಲ್ಲ ಫುಡ್ ಮಾತ್ರ ಚಾರ್ಜ್ ಆಗುತ್ತೆ. ಫುಡ್ 300 ರೂಪೀಸ್ ಏನೋ ಆಗುತ್ತೆ. ಒಂದು ಮೀಲ್ಸ್ ಆರ್ಡರ್ ಮಾಡಿದ್ದೀನಿ ಮಗನಿಗೆ, ನೋಡಬೇಕದು. ಆಗಲೇ ಹೇಳ್ದಲ್ಲ, ಇದೆಲ್ಲ ಫುಡ್ ಕೊಡೋಕ್ಕೆ ಎಲ್ಲ ರೆಡಿ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಇದು ಆ್ಯಕ್ಚುಲಿ ಚಾರ್ಜಬಲ್. ಟಿಕೆಟ್ ಬುಕ್ ಮಾಡ್ಬೇಕಾದ್ರೆ ಇಲ್ಲಿ 300 ರೂಪೀಸ್ ಏನೋ ಕೊಟ್ಟರೆ ಫುಲ್ ಮೀಲ್ಸು. ಬೈ ಫುಡ್ ಏಕೆ ಚಾರ್ಜ್ ಏನೋ? ಫುಡ್ 300 ರೂಪೀಸ್ ಚಾರ್ಜ್. ಫ್ರೀಯೇ ಚಾರ್ಜೇ ನೋಡಿ. ಇಲ್ಲ ಈ ಕಡೆಯಿಂದ ಇದು ಮಾಡ್ತಾರೆ. ಫುಡ್ ಪೈಸೆ ದೇನ ಪಡೆಗ 300 ರೂಪೀಸೇನಾ ಬುಕ್? ಹಾಂ 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 ಓಕೆ. ನೋಡಿ ಇದೆಲ್ಲ ಇಲ್ಲೇ ಇದೆ. ಇದೆಲ್ಲ ಫುಡ್ಡು ಇದು ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಆಟೋಮೆಟಿಕ್ ಡೋರ್ ಇದು, ಸೆನ್ಸರ್. ಜಸ್ಟ್ ಪ್ರೂಫ್ ಅಂದರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಎಸ್, ಆಟೋಮೆಟಿಕ್ ಗುರು, ಆಟೋಮೆಟಿಕ್. ಬರ್ಬೇಕಾದ್ರೆ ಲೆಮನ್ ರೈಸ್ ಪಾರ್ಸಲ್ ಮಾಡ್ಕೊಂಡ್ಬಂದಿದ್ದಾರೆ. ಆಮೇಲೆ ಸೈಡ್ಗೆ ಬೆಣ್ಣೆಮರ್ಕು. ಸೊ ಈಗ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಅದನ್ನು. ಲೆಮನ್ ರೈಸ್ ಹೊಡೆದಾಯ್ತು ಬ್ಯಾಟಿಂಗು. ಸೊ ಇದು ಡಸ್ಟ್ಬಿನ್ ಇಲ್ಲಿ ಫೆಸಿಲಿಟೀಸ್ ಇದೆ ಇಲ್ಲಿ. ಭಯಂಕರ ಹಾಟ್ ಆಗಿಬಿಡುತ್ತೆ. ಟ್ರೈನ್ ಸ್ಟಾಪ್ ಆಯ್ತು ಈಗ ನೋಡಿ. ಆಟೋ ಎಷ್ಟು ಇದೆ ಬೆಂಕಿ ಸುಡುತ್ತೆ. ನಾರ್ಮಲ್ ವಾಟರ್ ಇದು ಇದೆಲ್ಲ ಇದೆ. ಏನಾದರೂ ವಾಶ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಕೋಬೋದು. ಸೂಪರಾಗಿರುತ್ತೆ. ಕೆಚಪ್ ಇದು ನೋಡಿ, ನಿಮಗೆ ಲಂಚ್ ಜೊತೆ ಕೊಡ್ತಾರೆ. ಬುಕ್ ಮಾಡಿದಲ್ಲ ಅದು. ಇದು ಜ್ಯೂಸ್ ಬೇರೆ ಇದೆ. ಒಂದು ಜ್ಯೂಸ್ ಇದೆ, ಆ್ಯಪಲ್ ಜ್ಯೂಸ್ ಪ್ಲಸ್ ಸೊಸೈಟಿ ಟೈ ಚೀಸ್ ಸಿಗುತ್ತೆ. ಏನಿದೆ ಕಾಫಿ ಇದೆ ರೆಡಿ ಮಾಡ್ತಾವ್ರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಎಲ್ಲರಿಗೂ. जो टिकट बुक करने टाइम में ये बुक करना है ना? टिकट बुक करने के टाइम में ये बुक टिकट बुक ಮಾಡಬೇಕಾದ್ರೆ ಈ ಜೊತೆಗೆ ಇದು ಬುಕ್ ಮಾಡೋದು 300 ರೂಪೀಸ್ ಹಂಚು
ಸೊ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ಯಾರು ಬುಕ್ ಮಾಡಿದ್ದಾರೋ ಅವರೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲೆಲ್ಲ ಇದು ಮಾಡ್ತಾ ಇದ್ದಾರೆ. ಇದು ಸ್ಟಾರ್ಟ್ ಆಯ್ತು ಟ್ರೈನ್ ಈಗ. ಜಸ್ಟ್ ನೀವು ಈಗ ಆಟೋಮೆಟಿಕ್ ಸೆನ್ಸರ್ ಇದು ಆಟೋಮೆಟಿಕ್ ಓಪನ್ ಆಗುತ್ತೆ. ಜಸ್ಟ್ ಇದು ಬಂದೆ ಡೋರ್, ಇದು ಆಟೋಮೆಟಿಕ್ ಓಪನ್ ಆಗುತ್ತೆ. ಓಪನ್ ಕುಲ್ಜಾ ಸಿನ್ಸಿನ್ ಓಪನ್ ಆಯಿತು ನೋಡಿ. ಇದೆಲ್ಲ ಇದು ಈಗ ಲೈಟಾಗಿ ಬಿಸಿಲು ಬರ್ತಿದೆ. ಈಗ ನೋಡ್ಸು ಔಟ್ಸೈಡ್ ವ್ಯೂ ಸಕ್ಕರೆ ಕಾಣಿಸುತ್ತೆ ಈಗ. ವಿಂಡೋಸ್ ವ್ಯೂ ಬುಕ್ ಮಾಡಿದ್ದೀನಿ. ಸ್ನ್ಯಾಕ್ಸ್ ಅಂತ ಹೇಳಿದ್ರಲ್ಲ, ಬರೀ 1 ನಂಬರ್ ಮಾತ್ರ ಬಂದಿದೆ. ಇದು ಇಷ್ಟು ಕೊಟ್ಟಿದ್ದಾರೆ ಸ್ನ್ಯಾಕ್ಸು. ಜ್ಯೂಸ್ ಕೊಟ್ಟಿದ್ದಾರೆ. ಆಮೇಲೆ ಏನಿದು ಪಾಪು ಕೊಟ್ಟಿದ್ದಾರೆ. ಸೊಸೈಟಿ ಡೈಲಿ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ಪಾಪು. ಗಟ್ಬಟ್ ಮಿಕ್ಸರ್ ಸ್ನ್ಯಾಕ್ಸ್ ಅಷ್ಟೇ. ಇದು ಕ್ಯಾ ಚಾಯ್ ಬರೋಣ ಕ್ಯಾವು ಕಾಫಿ ನೋಡಿ. ಕಾಫಿ ಮಾಡ್ತಾ ಇದ್ದಾರೆ. ಕಿತ್ನಾ ಏ ಕಾಫಿ? ಹಾಂ ಕಿತ್ನಾ? ಬಿಸಿ ಬಿಸಿ ಕೊಟ್ಟು ಕಾಫಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಅದೇ ನಾವು ಫುಡ್ ಬುಕ್ ಮಾಡ್ತೀವಲ್ಲ ಟ್ರೈನಲ್ಲಿ, ಅವ್ರಿಗೆ ಈ ಥರ ಟೀ ಕೊಡ್ತಾರೆ. ಟೀ ಸ್ನ್ಯಾಕ್ಸ್ ಜೊತೆಗೆ. ಬುಕ್ ಮಾಡಿಲ್ಲ ಅಂದರೆ ಏನಿಲ್ಲ, ಬುಕ್ ಮಾಡಿದ್ರೆ ಇದು ಟೀ ಕೊಡ್ತಾರೆ ಅಷ್ಟೇ. ಬುಕ್ ಮಾಡಿಲ್ಲ ಅಂದರೆ ಏನು ಕೊಡೋಲ್ಲ. ಇದು ರೆಡಿಮೇಡ್ ಟೀ. ಆ್ಯಕ್ಚುಲಿ ಇದು ರೆಡಿಮೇಡ್ ಟೀ ಲೈಕ್ ಪೌಡ್ರ್ ಕೊಡ್ತಾರೆ, ಪ್ಲಸ್ ಬಿಸಿ ಕೊಡ್ತಾರೆ. ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕಷ್ಟೆ. ಎಲ್ಲ ಕ್ಲೀನಾಗಿ ಫುಲ್ ಬ್ಯಾಟಿಂಗ್ ಮಾಡಿ ಎಲ್ಲ ಖಾಲಿ ಮಾಡಾಯಿತು. ಖಾಲಿ ಪ್ಯಾಕೆಟ್ ಎಲ್ಲ ಅಲ್ಲೇ ಇದೆ, ಪೇಪರ್ ಅಲ್ಲೇ ಇದ್ರ ಮೇಲೆ. ಇವಾಗ ಅದನ್ನು ತಗೊಂಡು ಕ್ಲೀನಿಂಗ್ ಬಾಯ್ ಬರ್ತಾ ಇದ್ದಾರೆ. ಸ್ನ್ಯಾಕ್ಸ್ ಕೊಟ್ಟೆ ತಿಂತಾ ಇದ್ದಾನೆ. ನಾವೊಬ್ಬರು ಇದರಲ್ಲಿ ಒಂದೇ ಭಾರತ್ ಟ್ರೈನಲ್ಲಿ ಪಕ್ಕನೇ TC ಇದ್ದಾರೆ. ಜಸ್ಟ್ ಹಾಗೆ ಫ್ರೆಂಡ್ ಆಗ್ಬಿಟ್ಟು ಹಾಗೆ ಮಾತಾಡಿಸ್ದೆ. ಆ್ಯಕ್ಚುಲಿ ಇಲ್ಲಿ 8 ಬೋಗಿ ಇದೆ ಅಂತೆ. 4 ಬೋಗಿ ಹಿಂದ್ಗಡೆ, 4 ಬೋಗಿಗಳು ಮುಂದ್ಗಡೆ. ಆಮೇಲೆ ಇಬ್ಬರು TCಗಳಿರ್ತಾರೆ. 4 ಬೋಗಿಗೆ ಒಬ್ಬರು TC, 4 ಬೋಗಿಗೆ ಒಬ್ಬರು TC. ಆ ಥರ ಇನ್ಫಾರ್ಮೇಷನ್ ಜಸ್ಟ್ ಕಲೆಕ್ಟ್ ಮಾಡಿದೆ. ಈ ಥರ ಫ್ರೆಂಡ್ ಆಗಿದೆ ನೋಡಿ TC ಬೈ ಲಕ್ಕು ನಮ್ಮ ಜೊತೆಗೆ ಬಂದಿದ್ದಾರೆ. ಇದೊಂದು ಸ್ಟಾಪ್ ಅಂತು. ಇಲ್ಲಿ ಇದು ಎಲ್ಲ ವೇಸ್ಟೇಜ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ಅನಂತಪುರ ಸ್ಟಾಪ್ ಇದು. ಇದೆಲ್ಲ ಸ್ನ್ಯಾಕ್ಸ್ ಸೆಲ್ ಮಾಡ್ತಾಯಿದ್ದಾರೆ. 2 ಪ್ಲೇಟು ಪಿಂಟು ಹೆಸರಿಂದು. ಓಯ್ ಇಲ್ಲಿ ಚಿಂಕು ಸಾತ್ವಿಕ್ಕು. ಓಯ್ ಗೌಡ. ಹಲೋ. ಇಲ್ಲಿ ಒಂದೇ ಮಾತ್ರಮಲ್ಲಿ ಈಗ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಅನಂತಪುರ ಸ್ಟಾಪ್ ಬಿಟ್ಟಿದೆ. ಈಗ ಜಸ್ಟು ಇಬ್ಬರು ಫ್ರೆಂಡ್ ಇದ್ದಾರೆ ಇಲ್ಲಿ, ಚಿಂಟು ಪಿಂಟು ಅಂತ. ಸೊ ಅವರಿಬ್ಬರು ಇದು ಮಾಡ್ತಾಯಿದ್ದೀನಿ ಈಗ. ಫ್ರೆಂಡ್ಸು ಚಿಂಟು ಪಿಂಟು. ನಿಮ್ಮ ಹೆಸರು ಏನಪ್ಪ? ನಿಮ್ಮ ಹೆಸರು? ಹಾಂ, ಏನು ಓದ್ತಾ ಇದ್ದೀರಾ? ಸರಿ. ನೀವು ಇಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀರಾ? ಒಂದೇ ಬಾತಿ ಫಸ್ಟ್ ಟೈಮ್ ಆಲ್ರೆಡಿ ಮುಂಚೆ ಹೋಗಿದ್ದೀರಾ? 2ನೇ ಸರಿನಾ? ಹೇಗೆ ಅನಿಸಿದೆ ನಿಮಗೆ ಎಕ್ಸ್ಪೀರಿಯನ್ಸ್? ಈಗ ಲೈಕ್ ಹೇಗೆ ಫೀಲ್ ಆಗ್ತಿದೆ ಈಗ 2ನೇ ಸರಿ? ಫಸ್ಟ್ನೇ ಸರಿ ಹೇಗೆ ಫೀಲ್ ಆಯಿತು? ಈಗ ಫಸ್ಟ್ನೇ ಸರಿ ಏನು ಅನಿಸ್ತು ಹೋಗ್ಬೇಕಾರೆ? ಹಾಂ, ಈಗ ಅಲ್ಲ ಇದು ಫಸ್ಟ್ ಟೈಮಾ ಸೆಕೆಂಡ್ ಟೈಮ್ ತಾನೇ ಇದು? ಹಾಂ. ಓ ಫಸ್ಟ್ ಒಂದೇ ಮಾತ್ರ ಹೋಗ್ತಾ ಇರೋದು ಫಸ್ಟ್ ಟೈಮ್ ಹಂಗಂತೇಳಿ. ಓಕೆ, ಮುಂಚೆ TTಲಿ ಹೋಗಿದ್ರಾ? ಓಕೆ, ಹೆಂಗೆ ಅನಿಸಿದೆ ನಿಮಗೆ ಫಸ್ಟ್ ಟೈಮ್ ಒಂದೇ ಮಾತ್ರ? ಹೇಗೆ ಫೀಲ್ ಆಗ್ತಿದೆ? ಸಖತ್ ಎಂಜಾಯ್ ಮಾಡ್ತಾ ಇದ್ದೀರಾ? ಅವಾಗಲೇ ನೋಡ್ತಾ ಇದ್ದೀನಿ. ಸೂಪರ್ಗೆ. ಹಾಂ ಹಾಂ ಹೌದು.
ಸೂಪರಾಗಿದೆ. ನಾವು ಅವಾಗಿಂದ ನೋಡ್ತೀವಿ, ಇಬ್ಬರು ಸಕ್ಕತ್ ಎಂಜಾಯ್ ಮಾಡ್ತಾಯಿದ್ದೀರಾ. ಇದೇ ಥರ ಎಂಜಾಯ್ ಮಾಡಿ. ಓಕೆ, ಒಳ್ಳೆ ಜರ್ನಿ ಇದೆ ಆ್ಯಕ್ಚುಲಿ, ಹ್ಯಾಪಿ ಜರ್ನಿ. ಆಮೇಲೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು, ರಿಟರ್ನ್ ಹೋಗೋದು ಯಾವಾಗ? ದರ್ಶನ ಮುಗಿಸ್ಕೊಂಡು ಹೊಟ್ಬಿಡ್ತೀರಾ? ಬರ್ಬೇಕು ರಿಟರ್ನ್ ಬರ್ಬೇಕಾದ್ರು ಒಂದೇ ಮಾತ್ರ ಮಾಡಿದ್ದೀರಾ? ರಿಟರ್ನ್ ಬರ್ಬೇಕಾದ್ರು ಒಂದೇ ಮಾತ್ರ ಬುಕ್ ಮಾಡಿದ್ದೀರಾ? ಹಾಂ, ಬಸ್ ಮಾಡಿದ್ದೀರಾ? ಯಾವುದು? ಓಲ್ವನಾ? ಗೌರ್ಮೆಂಟು ಸ್ಲೀಪರ್ ಕೋಚಾ? ಸ್ಲೀಪರು. ಸೂಪರ್. ಓಕೆ, ಚೆನ್ನಾಗಿ ದರ್ಶನ ಮಾಡ್ಕೊ ಬನ್ನಿ. ರಾಯರ ಆಶೀರ್ವಾದ ಸದಾ ಇರಲಿ ನಿಮಗೆ. ಓಕೆ, ಸ್ಕೂಲು ರಜಾ ಹಾಕಿದ್ದೀರಾ? ಹೇಗೆ ವೀಕ್ ಡೇಸ್ ಬಂದಿದ್ದೀರಲ್ಲ, ರಜಾ ಹಾಕಿದ್ದೀರಾ ಸ್ಕೂಲ್ಗೆ? ಇವತ್ತು ರಜಾ ಹಾಕಿದ್ದೀರಾ? ನಾಳೆ ನಾಡ್ದು ಹೋಗ್ಬಿಡ್ತೀರಾ? ಹಾಂ, ಓಕೆ. ಸರಿ. ಸೊ ನಾವು ಇದಕ್ಕೆ ಹೋಗ್ತಾಯಿದ್ದೀವಿ ರಾಘವೇಂದ್ರ ಸ್ವಾಮಿಗೆ, ಮಂತ್ರಾಲಯಕ್ಕೆ. ಬಟ್ ನಾವು 3 ದಿನ ಅಲ್ಲೇ ಇರ್ತೀವಿ, ಪ್ರಾಣಾಂಗಣದಲ್ಲಿ ದೇವರ ಸನ್ನಿಧಿಯಲ್ಲಿ ಇರ್ತೀವಿ. ಓಕೆ, ಆಯಿತು. ಈ ಚಿಂಟು ಪುಂಟು ಇಂಟರ್ವ್ಯೂ ಚೆನ್ನಾಗಿತ್ತು. ಇದ್ರ ಜೊತೆ ಜಸ್ಟ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ನಾನು. ಈ ಜೊತೆ ಜಸ್ಟ್ ಹಾಗೆ ಇಂಟ್ರೊಡಕ್ಷನ್ ಮಾಡೋಣ ಅಂತ ಮಾಡಿದೆ. ಓಕೆ, ಬಾಯ್. ಲಾಸ್ಟ್ ಅನಂತಪುರ ಸ್ಟಾಪಲ್ಲಿ ಸ್ಟಾಪ್ ಮಾಡಿದಾರಲ್ಲ, ಅಲ್ಲಿಂದ ಊಟ ಎಲ್ಲ ತಂದು ಇಲ್ಲಿ ಓವನಲ್ಲಿ ಹಾಕ್ತಾಯಿದ್ದಾರೆ. ಓವನಲ್ಲಿ ಹಾಕ್ಬಿಟ್ಟು ಬಿಸಿ ಮಾಡ್ಬಿಟ್ಟು ಕೊಡ್ತಾರೆ ಇಲ್ಲಿ ನೋಡಿ. ಓವನ್ ಲೋಡ್ ಮಾಡ್ತಾಯಿದ್ದಾರೆ. ಕ್ಯಾ ಭಯ್ಯ ಚಪಾತಿ? ಕ್ಯಾ वो ಚಪಾತಿ ಏನಾ? ಚಪಾತಿ ರೈಸ್ ಅಂತೆ. 93 ಡಿಗ್ರಿ ಸೆಲ್ಸಿಯಸಲ್ಲಿ ಹೀಟ್ ಮಾಡ್ತಾರೆ ಇದನ್ನು ಇಲ್ಲಿ ನೋಟಲ್ಲಿ. ಇಲ್ಲಿ ಬಿಸಿ ಮಾಡಿಬಿಟ್ಟು ಇಲ್ಲೇ ಕೊಡೋದು. ಇಲ್ಲಿ ಲೋಡ್ ಮಾಡ್ತಾಯಿದ್ದಾರೆ ಇಲ್ಲಿ. ಜೈ ಆಂಜನೇಯ ಅಂತ ತಿಂತಾ ಇರೋದಷ್ಟೇ. ಬಂದಮೇಲೆ ನೋಡ್ಬೇಕು ಹೆಂಗಿರುತ್ತೆ ಟೇಸ್ಟು ಅಂತ. ಇದು ಬೇರೆ ಏನೋ ಪಲ್ಯ ಏನೋ ಕೆಳಗಡೆ ರಕ್ಕಲೆ ಇಡ್ತಾ ಇದ್ದಾರೆ. ಹೀಟ್ ಮಾಡಿಬಿಟ್ಟು ಸಪ್ಲೈ ಮಾಡ್ತಾರೆ. ತಗೊಂಡೋಗ್ತಾವ್ರೆ ಫುಡ್ ಎಲ್ಲ ಒಳಗಡೆ ಲೋಡ್ ಮಾಡಿಬಿಟ್ಟು ಹೀಟ್ ಆನ್ ಮಾಡಿದ್ರು ಅನಿಸುತ್ತೆ. ಎಷ್ಟು ಡಿಗ್ರಿ ಸೆಲ್ಸಿಯಸ್? 93 ತೋರಿಸ್ತಿದೆ ಇಲ್ಲಿ. ಅದು 93 ತೋರಿಸ್ತಿದೆ. 3 ಇದೆ ಆ್ಯಕ್ಚುಲಿ ಇಲ್ಲಿ ಕಂಟೈನರು. 3ರಲ್ಲೂ ಎಲ್ಲ ಲೋಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಮಾಡಿರೋದು ಒಂದೇ ಒಂದು ಕಂಟೈನರ್ ಲೋಡ್ ಮಾಡಿದ್ದಾರೆ. ನೋಡಬೇಕು ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಕ್ಲೀನಿಂಗ್ ಎಲ್ಲ ಕಸ ಎಲ್ಲ ಬಿದ್ದಿದ್ದ ಕಸ ಗುಡ್ಸ್ಕೊಂಡು ಹೋಗ್ತಾ ಇದ್ದಾನೆ. ಡೋರು ಓಪನ್ ಆಗುತ್ತೆ. ಡೋರ್ ಅಲ್ಲೆಲ್ಲ ನಮ್ಮ ಚಿಂಟು ಪಂಟು ಮಾಡ್ತಾಯಿದ್ದಾರೆ, ಗಲಾಟೆ ಆಡ್ತಾಯಿದ್ದಾರೆ ಚಿಂಟು ಪಂಟು. ಎಲ್ಲ ಬೋಗಿಗಳು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ನೋಡಿ ಕ್ಲೀನಿಂಗ್ಸ್ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ಆ ಕಡೆಯಿಂದ ಕಸ್ಕೊಂಡು ಬರ್ತಾಯಿದ್ದಾರೆ, ಈ ಕಡೆಯಿಂದ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ. ಚಿಂಟು ಪಂಟು ಈ ಕಡೆ ನೋಡೋ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ. ಆ ಕಡೆ ನೋಡಿ ಇಷ್ಟು ಥರ ಇದೆ ಫುಲ್ಲು. ಆ ಕಡೆ ಮೇಲ್ಗಡೆ ಲಗೇಜ್ ಎಲ್ಲ ಇಡೋಕ್ಕೆ ಚೆನ್ನಾಗಿದೆ. ಅದು ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ. ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ನೋಡಿ. ಎಷ್ಟು ಸೇಫ್ಟಿ ಇದೆ ಟ್ರೈನ್. ಆ್ಯಕ್ಚುಲಿ ಡೋರ್ ಮಾತ್ರ ಲಾಕ್ ಆಗಿಬಿಟ್ರೆ ಅದು ಸ್ಟಾಪ್ ಬರೋವರೆಗೂ ಓಪನೇ ಆಗೋಲ್ಲ. ಆ ಚಿಕ್ಕ ಪಾಪುನು ಎಷ್ಟು ಆಟ ಆಡ್ತೈತೆ ಫ್ರೀಯಾಗಿ. ಇಲ್ಲೇನು ಭಯಪಡೋನೇ ಇದೇ ಇಲ್ಲ. ಆ ಚಿಕ್ಕ ಪಾಪು ನೋಡಿ ಇಲ್ಲಿ ಡೋರೆಲ್ಲ ಫುಲ್ ಲಾಕಿಂಗ್ ಸಿಸ್ಟಮ್, ಫುಲ್ ಸೆಕ್ಯೂರ್ಡ್ ಆಗಿದೆ. ಯಾವುದೇ ಕಾರಣಕ್ಕೂ ಓಪನ್ ಆಗೋಲ್ಲ, ಮೆಟ್ರೋ ಥರ. ಸೊ ಒಂದು ಸಾರಿ ಲಾಕ್ ಆಗಿಬಿಟ್ರೆ ಓಪನೇ ಆಗೋಲ್ಲ ಅದು ಡೋರ್. ಸ್ಟಾಪ್ ಬಂದರೆ ಮಾತ್ರ ಓಪನ್ ಆಗುತ್ತೆ ಅಷ್ಟೇ. ಪಾಪು ನೋಡಿ, ಪಾಪು ಎಷ್ಟು ಆಟ ಆಡ್ತೈತೆ ನೀಟಾಗಿ, ಧೈರ್ಯ ಓಡಾಡ್ತೈತೆ, ಏನು ಭಯ ಇರಲ್ಲ ಇಲ್ಲಿ. ಒಂದೇ ಮಾತ್ರ ಪಾಪು ಇಲ್ಲಿ ಸ್ಟೇಷನ್ ಸ್ಟಾಪ್ ಆಯಿತು, ಬಟ್ ಡೋರ್ ಓಪನ್ ಆಗಿಲ್ಲ. ಜಸ್ಟ್ ಹಾಗೇ ಕಂಟಿನ್ಯೂ ಆಗ್ತಿದೆ. ಅದೇ ಕೆಲವೊಂದು ಸ್ಟಾಪ್ ಆಗುತ್ತೆ ಬಟ್ ಡೋರ್ ಓಪನ್ ಆಗೋಲ್ಲ. ಜಸ್ಟ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಈಗ ಓಪನ್ ಮಾಡಿದ್ರು, ಓಪನ್ ಔಟೆಲ್ಲ ಸರ್ವ್ ಮಾಡ್ತಾಯಿದ್ದಾರೆ. ಈಗ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ ನೋಡಿ. ಇದೆಲ್ಲ ಹೀಟಾಗಿದೆ, ತೆಗ್ಬಿಟ್ಟು ಸರ್ವ್ ಮಾಡ್ತಾರೆ ಈಗೆಲ್ಲ. ಪ್ಲೇಟ್ಗೆ ಹಾಕಿ ಎಲ್ಲ ಅಲ್ಲಿ ಇದು ಮಾಡಿದ್ದಾರೆ. ಪಿಂಟು ಚಿಂಟು ಎಲ್ಲ ರೆಡಿ ಮಾಡಿದ್ದಾರೆ ಸರ್. ಇವಾಗ ಎಲ್ಲರಿಗೂ ಒಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಫೈನಲ್ ಫುಡ್ ಆರ್ಡ್ರ್ ಮಾಡಿದ್ದೀವಿ. ಜಸ್ಟ್ ನೋಡೋಕ್ಕೆ ಏನೇನು ಕೊಟ್ಟಿದ್ದಾರೆ ಅಂತ. ಏನೇನು ರೈಸು, ದಾಲು, ಪನ್ನೀರು ಆಮೇಲೆ ಇದೆಲ್ಲ ಕೊಟ್ಟಿದ್ದಾರೆ. ಡಿಸ್ಟ್ರಿಬ್ಯೂಟ್ ಮಾಡ್ತಾವೆ ಊಟನೆಲ್ಲ ನೋಡಿ. ಇದು ಫುಡ್ಡು ಆರ್ಡ್ರ್ ಮಾಡಿದ್ರೆ ಇದು ಕೊಟ್ಟಿದ್ದಾರೆ. ಪನ್ನೀರ್ ಕೊಟ್ಟಿದ್ದಾರೆ. ನಾವು ಫೇವ್ರೇಟ್ ಅದು ಪನ್ನೀರು. ಆಮೇಲೆ ದಾಲು, ರೈಸು, ಆಮೇಲೆ ಚಪಾತಿ. ಓಕೆ,
ಸೂಪರ್ ಎಂಜಾಯ್ ಮಾಡ್ತಾರೆ. 6 ಫಸ್ಟ್ ರೌಂಡ್ ಖಾಲಿ ಆಯಿತು. ಮೋಸ್ಟ್ಲಿ ಇವಾಗ ಸೆಕೆಂಡ್ ರೌಂಡು ಥರ್ಡ್ ರೌಂಡ್ ನಮ್ಮ ಎಲ್ಲ ಅರೇಂಜ್ ಮಾಡ್ತಾಯಿದ್ದಾನೆ. ನೀವು ಬುಕ್ ಮಾಡಬೇಕಾದ್ರೆ ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕಾದ್ರೆ ಆನ್ಲೈನಲ್ಲಿ ರೈಲ್ ಯಾತ್ರೆಯಲ್ಲಿ ಅಲ್ಲೇ ಆಪ್ಷನ್ ಇದೆ, ವೆಜ್ಜು ನಾನ್ ವೆಜ್ಜು, ಅದನ್ನು ಬುಕ್ ಮಾಡಬೇಕು. ಒಂದು ಮೀಲ್ಸ್ ಬಂದುಬಿಟ್ಟು 300 ರೂಪೀಸ್ ಏನೋ ಆಗುತ್ತೆ. ಅದು ಆನ್ಲೈನ್ ಬುಕ್ ಮಾಡ್ಬೇಕಾದ್ರೆ ಅಲ್ಲಿ ರೈಲ್ ಯಾತ್ರೆ ಆ್ಯಪಲ್ಲಿ, ಅದೇ ಮೊಬೈಲ್ ಆ್ಯಪಲ್ಲಿ ಅದೇ ಬುಕ್ ಸೆಲೆಕ್ಟ್ ಮಾಡಬೇಕು. ವೆಜ್ಜು ನಾನ್ ವೆಜ್ ಏನು ಬೇಕೋ ಅಲ್ಲಿ ಸಿಗುತ್ತೆ. ಆ್ಯಪಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಇದು ಮಾಡ್ಕೋಬೋದು. ಅದು ಮರ್ತೋಗ್ಬಿಟ್ಟು ಇಲ್ಲಿ ಬಂದು ಕೇಳಿದ್ರೆ ಮೋಸ್ಟ್ಲಿ ಕೊಡ್ತಾರೆ. 220 ಏನೋ ಹೇಳಿದ್ರು. ಬುಕ್ ಮಾಡೋಕ್ಕಾಗಿಲ್ಲ ಬೇಕು ಅಂದರೆ ಇಲ್ಲಿ ಕೊಡ್ತಾರೆ 220 ರೂಪೀಸ್ಗೆ ಅನ್ನೋ ದಿವಸ ಮಾಡ್ತಾಯಿದ್ದೀವಿ. ಫುಲ್ ಭಾರತ್ ಮಿಷಿನ್ ಕನ್ನಡದಲ್ಲಿ ಆಗ್ತಾಯಿದೆ. ಸೀಟು ಇದು ಎಲ್ಲೂ ಇದು ಮಾಡ್ತಾಯಿದ್ದಾರೆ. ಎಲ್ಲ ಪ್ರತಿಯೊಂದು ಬೋಗಿಲೂ ಈ ಥರ ಇರುತ್ತೆ. ಪ್ರತಿಯೊಂದು ಬೋಗಿಲೂ ಈ ಥರ ಎಲ್ಲ ಈಟಿಂಗ್ ಓವನ್ ಇರುತ್ತೆ. ಎಲ್ಲ ರೆಡಿ ಮಾಡಿಬಿಟ್ಟು ಪ್ರಿಪೇರ್ ಮಾಡಿಬಿಟ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಬೋಗಿಲೂ ಎಲ್ಲ ಹುಡುಗರು ಇರ್ತಾರೆ ಡಿಫ್ರೆಂಟ್ ಇದರಲ್ಲಿ. ನೆಕ್ಸ್ಟ್ ಓಪನ್ ಕುಲ್ಜಾ ಸಿಮ್ ಓಪನ್ ಕುಲ್ಜಾ ಓಪನ್ ಆಗ್ತಿಲ್ಲ. ಕ್ಯಾಮ್ರಾ ಬೇರೆ ಇದೆ ಇಲ್ಲಿ, CCTV ಕ್ಯಾಮ್ರಾ ಇದೆ. ಅದು ಲಕ್ಸುರಿನಾ ಇದು? ನೆಕ್ಸ್ಟ್ C1 ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಇದು? 8 ಅಲ್ಲಿಂದ ಇದು ಹೆಂಡು. ಸೇಮ್ ಸಿಂಗಲ್ ಕನೆಕ್ಟಿವಿಟಿ, ಎಲ್ಲೂ ಸ್ಟಾಪ್ ಇಲ್ಲ ಇದೆ. ಎಲ್ಲಿಂದ ಎಲ್ಲಿ ಬೇಕು ನೋಡ್ಕೊಂಡು ಹೋಗೋದು. ಸೇಮ್ ಮೆಟ್ರೋ ಟ್ರೈನ್ ಥರ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಸ್ಟೇಷನಿಂದ ಬಂದು ಇಳಿದ್ಬಿಟ್ಟು ಅಲ್ಲಿಂದ ಆಟೋಲ್ಲಿ ಬರಬೇಕು. ಆಟೋ 50 ರೂಪಾಯಿ ಆಗುತ್ತೆ. ದೇವಸ್ಥಾನಕ್ಕೆ ಬರ್ತಾಯಿದ್ವಿ. ದರ್ಶನ ಮಾಡ್ತಾಯಿದ್ವಿ. ಓಂ ಶ್ರೀ ರಾಘವೇಂದ್ರಾಯ. ದರ್ಶನ ಎಲ್ಲ ಆಯಿತು. ಫಸ್ಟ್ ಕ್ಲಾಸ್ ದರ್ಶನ ಆಯಿತು. ಜನಸಾಗರ ಫುಲ್ಲು. ಆಮೇಲೆ ಇಲ್ಲಿ ಕ್ಲಾಕ್ ರೂಮಲ್ಲಿ ನಾವೆಲ್ಲ ಲಗೇಜ್ ಇಟ್ಟಿದ್ದೀವಿ. ಲಗೇಜ್ ಇಟ್ಟು ಎಷ್ಟು ಬಂದಿದ್ದೀವಿ. ಓಂ ಶ್ರೀ ರಾಘವೇಂದ್ರಾಯ. ದರ್ಶನ ಎಲ್ಲ ಆಯಿತು. ಇಲ್ಲಿ ಕ್ಲಾಕ್ ರೂಮಲ್ಲಿ ಲಗೇಜ್ ಎಲ್ಲ ಇಟ್ಟಿದ್ದೀವಿ. ಕ್ಲಾಕ್ ರೂಮಲ್ಲಿ ಲಗೇಜ್ ಇಟ್ಬಿಟ್ಟು ಒಂದು ದಿನಕ್ಕೆ 100 ರೂಪಾಯಿ. ಇಲ್ಲಿ ಜಸ್ಟ್ ದೇವಸ್ಥಾನದಿಂದ ಜಸ್ಟ್ ನಡ್ಕೊಂಡು ಬಂದರೆ ಅಲ್ಲೇ ಕ್ಲಾಕ್ ರೂಮ್ ಸಿಗುತ್ತೆ. 24 ಅವರ್ಸ್ ಇಲ್ಲಿ ಕ್ಲಾಕ್ ರೂಮಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಜಸ್ಟ್ 24 ಅವರ್ಸಿಂದೇ ನೀವು ಸೇವೆ ಮಾಡ್ಬೋದು, ರಾಯರ ಸೇವೆ ಮಾಡ್ಬೋದು. ನಾವು 3 ದಿನ ಇರ್ತೀವಿ ಪ್ರಣಾಂಗದಲ್ಲಿ. ಆ್ಯಕ್ಚುಲಿ ದೇವರ ಸನ್ನಿಧಿಯಲ್ಲಿ ಲೈಕ್ ಸ್ವಾಮಿ ಸನ್ನಿಧಿಯಲ್ಲಿ ನಿದ್ದೆ ಮಾಡ್ತೀವಿ. ಈಚೆ ಕಡೆ ರೂಮ್ ಮಾಡಿದ್ರೂ ಈಚೆ ಕಡೆ ನಿದ್ದೆ ಮಾಡ್ತೀವಿ. ದೇವರ ಸನ್ನಿಧಿಯಲ್ಲಿ, ರಾಯರ ಸನ್ನಿಧಿಯಲ್ಲಿ. ಕ್ಲಾಕ್ ರೂಮ್ ಪಕ್ಕನೇ ಆಪೋಸಿಟ್ ಒಂದು ಚೌಟ್ರಿ ಇತ್ತು. ಅಲ್ಲಿ ಬಂದು ಜಸ್ಟ್ ನಾವು ವಿಶ್ರಾಂತಿ ತೆಗಿತಾ ಇದ್ದೀವಿ. ನೋಡಿ ಇಲ್ಲಿ ಸೂಪರ್ ಗಾಳಿ ಬರ್ತಿದೆ. ಅದ್ಭುತವಾಗಿ ಗಾಳಿ ಬರ್ತಿದೆ. ಇಲ್ಲೊಂದು ಹಳ್ಳಿ ಮರ ಇದೆ. ಹಳ್ಳಿ ಮರ ಕೆಳಗಡೆ ನಾವು ನಿದ್ದೆ ಮಾಡಿದಾಗ ಆಮೇಲೆ ಅಲ್ಲಿ AC ಗಾಳಿ ಥರ ಇರುತ್ತೆ ಬಂತು. ಇಲ್ಲೊಂದು ನಗರ ಕಟ್ಟೆ ಇದೆ. ಇಲ್ಲಿ ಒಂದು ಮರ ಇದೆ. ಈ ಮರ ಕೆಳಗಡೆ ಆರಾಮಾಗಿ ವಿಶ್ರಾಂತಿ ತಗೊಂಡು 10 ಗಂಟೆಗೆ ಸೂಪರಾಗಿ ನಿಂತು ಬಂತು. ಯಾರು ಭಕ್ತಾದಿಗಳು ಯಾರಿಗೂ ಗೊತ್ತಿಲ್ಲ ಈ ಜಾಗ. ಜಸ್ಟ್ ನಾವು ಮತ್ತೆ ಬಂದಿದ್ದೀವಿ ಇಲ್ಲಿ ಅಷ್ಟೇ ವಿಶ್ರಾಂತಿ ಪಡೆಯೋಕ್ಕೆ. ಸೂಪರ್ ಜಾಗ ಇದೆ. ಅಲ್ಟಿಮೇಟ್.
श्रीमद्वदवर्तनः सुधीन्द्रवरपुत्रकः वीरारवेन्द्रो वेतिराट् गुरुर्मेषाद्वयापः ज्ञानभक्तिपुत्रार्यो श्रीवन्यवर्धन प्रज्वादय स्वान्ता वेदचिह्नादरो गुरुः सर्वविद्याप्रवीणान् राघवेन्द्रान् विद्यते अपरोक्षीकृत श्रीशाः समुपेक्षितभावजः प्रेक्षितप्रदातान् राघवेन्द्रान् विद्यते दयादाक्षिण्य वैराग्य वाक्पाटो मुखान्तितः ಅಪಾಗ್ರಹಲಿಕ್ತಾನ್ ರಾಘವೇಂದ್ರ ಬೇಕಾದ ಪರಿಮಳ ಪ್ರಸಾದ ಸೇವೆ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಹೊರಗಡೆ ಹೋದರೆ ರೈಟ್ ಸೈಡಲ್ಲಿ ಟ್ರ್ಯಾಕಿಂಗ್ ಮಾಡ್ಬೋದು. ಇಲ್ಲಿ ಅನ್ನದಾನ ಮಾಡ್ಬೋದು. ಇಲ್ಲಿ 100 ರೂಪಾಯಿಂದ 1000 ರೂಪಾಯಿ ಎಷ್ಟು ನೀವು ಕೈಲಾದಷ್ಟು ಸಹಾಯ ಮಾಡ್ಬೋದು ಅನ್ನದಾನ. ಸೊ ಇಲ್ಲಿ ಭಕ್ತಾದಿಗಳು ಅವರ ಹೆಜ್ಜೆ ನಮಸ್ಕಾರ ಎಲ್ಲ ಮಾಡ್ತಾಯಿದ್ದಾರೆ. ಅವ್ರು ಸಂಕಲ್ಪ ಮಾಡ್ಕೊಂಡಿರ್ತಾರೆ ಹೆಜ್ಜೆ ನಮಸ್ಕಾರ ಮಾಡೋದಕ್ಕೆ, ಉಳ್ಳು ಸೇವೆ ಮಾಡೋದಕ್ಕೆ ಎಲ್ಲ ಮಾಡ್ತಾಯಿದ್ದಾರೆ. ಇದು ಭಕ್ತಾದಿಗಳೆಲ್ಲರೂ ಅವರವ್ರ ಮನೋಕಾಮನೆ ಸಂಪೂರ್ಣ ಆದಮೇಲೆ ಅವ್ರು ಇದು ಮಾಡ್ತಾಯಿದ್ದಾರೆ. ದರ್ಶನ ಮುಗಿಸ್ಕೊಂಡು ಇಲ್ಲಿ ಮಂತ್ರಾಕ್ಷತೆ ತೀರ್ಥ ಕೊಡ್ತಾರೆ. ಇಲ್ಲಿ ಸಾಗರದಲ್ಲಿ ಬರ್ತಾಯಿದ್ದಾರೆ. ಅನ್ನಪ್ರಸಾದ ಸೇವನೆ ಆಗ್ತದೆ. 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 2 ಗಂಟೆಗೆ ಕ್ಲೋಸ್ ಆಗುತ್ತೆ. ನೈಟು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 9:30 ಕ್ಲೋಸ್ ಆಗುತ್ತೆ. ಬರ್ತಾ ಇದೆ. ಸೊ ಇದಾದಮೇಲೆ ಇಲ್ಲಿ ರಾಯಪ್ರಸಾದ ಗಂಟೆ ಹೋಗುತ್ತೆ. ಓಂ ಶ್ರೀ ರಾಘವೇಂದ್ರಾಯ. ಇಲ್ಲಿ ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡ್ಬೇಕಾದ್ರೆ ಇಲ್ಲೊಂದಿದೆ, ಸುಮತಿದ್ರ ಮಂದಿರ ಅಂತ, ಶ್ರೀ ಸುಧೀಂದ್ರ ಮಂದಿರ STM ಅಂತ ಇದೆ. ಇಲ್ಲಿ ಗೆಸ್ಟ್ ಬುಕ್ ಮಾಡ್ಬೋದು. ಇಲ್ಲಿ ಕಂಟಿನ್ಯೂಸ್ ಅಲ್ಲಿವರೆಗೂ ಒಂದು ರೂಮ್ ಇದೆ. ಇಲ್ಲಿ ಬರಬೇಕಾದ್ರೆ ಆ್ಯಕ್ಚುಲಿ ಆನ್ಲೈನ್ ಬುಕ್ ಮಾಡಬೇಕು. ಅದು ಆ್ಯಕ್ಚುಲಿ ಇದು ರೂಮ್ಗಳು ಆನ್ಲೈನಲ್ಲಿ srsmat.org ಅಂತ ಇದೆ, ಅಲ್ಲಿ ಬುಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಅಲ್ಲಿ 500, 300, 250, 600, 1000 ನಾನ್ AC 200 ಅಂದರೆ ನೀಟಾಗಿದೆ, ಕ್ಲೀನಾಗಿದೆ. ದಯವಿಟ್ಟು ಭಕ್ತಾಗಳಿಗೆ ವಿನಂತಿ ಏನಂದರೆ ಬರಬೇಕಾದ್ರೆ ಎಲ್ಲರೂ ಬುಕ್ ಮಾಡ್ಕೊಂಡು ಬರಬೇಕಾಗಿ ವಿನಂತಿ. ಇಲ್ಲಿ ರೂಮ್ ಸಿಗೋದು ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಆಫ್ಲೈನ್ ಬುಕ್ಕಿಂಗೆಲ್ಲ ಸಿಗೋದು ಕಷ್ಟ ಆಗುತ್ತೆ. ಆನ್ಲೈನ್ ಬುಕ್ಕಿಂಗಲ್ಲಿ ನಿಮ್ಗೆ ಅನುಕೂಲ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರೈವೇಟ್ ರೂಮ್ಸ್ಗಳೆಲ್ಲ ಅಷ್ಟೊಂದು ಚೆನ್ನಾಗಿರಲ್ಲ, ಎಲ್ಲ ಲೈಕ್ ಕಾಸ್ಟ್ಲಿ ಇರುತ್ತೆ. ಆಮೇಲೆ ನೀಟ್ ಇರಲ್ಲ, ಕ್ಲೀನ್ ಇರಲ್ಲ, ಹೈಜೀನ್ ಇರಲ್ಲ. ಇಲ್ಲಿ ಎಷ್ಟು ಮಟ್ಟದ ರೂಮ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ, ನೀಟ್ ಹೈಜೀನಿಕ್ ಇರುತ್ತೆ, ಪ್ಲಸ್ ಅಮೌಂಟು ರೀಸನಬಲ್ ಆಗಿರುತ್ತೆ. ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಒಂದೇ ಸ್ಟ್ರೈಟಲ್ಲಿ ರೂಮ್ಸ್ ಎಲ್ಲ ಇರುತ್ತೆ, A to Z. ತುಂಬ ಚೆನ್ನಾಗಿದೆ ರೂಮ್ಗಳು. ಒಂದು ರೂಮಲ್ಲಿ ಒಂದು 6-7 ಜನ 7-8 ಜನವರೆಗೂ ಆರಾಮಾಗಿ ತಂಗ್ಬೋದು. ಚೆನ್ನಾಗಿರುತ್ತೆ ರೂಮ್ಸ್ ಎಲ್ಲ. ತುಂಬಾ ದಿನ ಹೋಗ್ತಾಯಿದ್ದೀವಿ ದರ್ಶನಕ್ಕೆ. ಎಷ್ಟು ಫ್ರೀ ಆಗಿದೆ ಸಾಯಂಕಾಲ ಟೈಮಲ್ಲಿ. ಓಂ ಶ್ರೀ ರಾಘವೇಂದ್ರಾಯ. 3 ದಿನ ರಾಯರ ಸೇವೆ ಆಯಿತು, ಪ್ರಾಂಗಣ ಸೇವೆ ಆಯಿತು. 3 ದಿನದಲ್ಲಿ 3 ದಿನ ಎಲ್ಲ ರಾಯರ ಸೇವೆ ಮಾಡಿ 3 ಸರಿನೂ ಹೊಡ್ತಾಯಿದ್ದೀವಿ ಇವಾಗ ಬೆಂಗಳೂರಿಗೆ. ಬಟ್ ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ. ಈಗ ಜಸ್ಟು KSRTC ಬಸ್ಸು ಇದೆ, ಸಿಗುತ್ತೆ. ಒಬ್ಬರಿಗೆ 540. ಸೊ 540 ರೂಪಾಯಿ ಟಿಕ್ ಔಟ್ ಅದಕ್ಕೆ ಹೋಗ್ತಾಯಿದ್ದೀವಿ. ಸೊ ರಿಟರ್ನ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಪ್ಲ್ಯಾನ್ ಮಾಡಿರೋದ್ರಿಂದ ರಿಟರ್ನ್ ಟಿಕೆಟ್ ಯಾವುದೂ ಸಿಕ್ಕಿಲ್ಲ ಕಾರಣದಿಂದ ಇದಕ್ಕೆ ಈಗ ಹೋಗ್ತಾಯಿದ್ದೀವಿ. ಇಲ್ಲಿಂದ ಜಸ್ಟ್ ವಾಕಬಲ್ ಒಂದು 5-10 ಮಿನಿಟ್ಸ್ ಆಗುತ್ತೆ ಮಂತ್ರಾಲಯದಿಂದ ಬಸ್ ಸ್ಟ್ಯಾಂಡ್ಗೆ. ಅಲ್ಲಿ ಬಂದುಬಿಟ್ಟು ನೀವು ಬೇಕಾದ್ರೆ ಟಿಕೆಟ್ ಬುಕ್ ಮಾಡಿಬಿಟ್ಟು ಆರಾಮಾಗಿ ಬರ್ಬೋದು. ಟಿಕೆಟ್ ಬುಕ್ ಮಾಡ್ಬೋದು. ಆನ್ಲೈನ್ ಬೇಕು, ಸ್ಲೀಪರ್ ಮಾಡ್ಬೋದು. AC ಐರಾವತ ಎಲ್ಲ ಇದೆ, ರಾಜಹಂಸ ಎಲ್ಲ ಇದೆ. ಬೇಕಾದ್ರೆ ಅದು ಬುಕ್ ಮಾಡ್ಬೋದು. ಸೆಮಿ ಡಿಲಕ್ಸ್ ಇರುತ್ತೆ, ಸ್ಲೀಪರ್ ಕೋಚು ಇರುತ್ತೆ, ನಾನ್ AC ಇರುತ್ತೆ. ಆನ್ಲೈನ್ ಬುಕ್ ಮಾಡಿದ್ರೆ ಬೇಗ ಸಿಗುತ್ತೆ, ಇಲ್ಲಾಂದರೆ ಅದು ಬುಕ್ ಆಗ್ಬಿಡುತ್ತೆ. ಸೊ ನಾವು ಅನ್ಪ್ಲ್ಯಾನ್ಡ್ ಆಗಿದ್ದರಿಂದ ಆ್ಯಕ್ಚುಲಿ ಜಸ್ಟ್ ನಾವು ಲಾಸ್ಟ್ ಮೂಮೆಂಟಲ್ಲಿ ಡಿಸೈಡ್ ಮಾಡಿರೋದ್ರಿಂದ ಈಗ ಜಸ್ಟ್ ಬಸ್ಸಲ್ಲಿ ಬರ್ತಾಯಿದ್ವಿ. ಟ್ರೈನಲ್ಲಂತೂ ಬರೋಕ್ಕಾಗಲ್ಲ, ಯಾಕಂದರೆ ಫುಲ್ ಬುಕ್ ಆಗಿರುತ್ತೆ ಅದು ಸ್ಲೀಪರ್ ಎಲ್ಲ ನೈಟಲ್ಲಿ. ಸೊ ಅದರಿಂದ ಬಸ್ಸಲ್ಲಿ ಇವಾಗ ಓಡ್ತಾಯಿದ್ದೀವಿ. 3 ದಿನ ಅದ್ಭುತವಾದ ಅನುಭವ ಆಯಿತು. ರಾಯರ ದರ್ಶನ ಆಯಿತು. ರಾಯರ ದರ್ಶನ ತುಂಬ ಅದ್ಭುತವಾಗಾಯಿತು. ರಾಯರ ದರ್ಶನ ಮಾಡೋದೇ ಒಂಥರ ಅದ್ಭುತವಾದ ಒಂದು ಮಹಿಮೆ ಅದು. ರಾಯರ ಮಹಿಮೆ, ರಾಯರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಸಿಗಲಿ. ದಯವಿಟ್ಟು ಎಲ್ಲರೂ ಒಂದು ಸರಿ ಮಂತ್ರಾಲಯದ ಬನ್ನಿ, ಅವ್ರ ರಾಯರ ಆಶೀರ್ವಾದ ತಗೊಳ್ಳಿ ಅಂತ ನಿಮ್ಮಲ್ಲಿ ಎಲ್ಲರೂ ಕಳ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊತೀನಿ. ಜೈ ಆಂಜನೇಯ. ಇದರಿಂದ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಎಲ್ಲರಿಗೂ ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತ್ರ.